ಏನು 5 ದಶಕಗಳು ಕಳೆದು ದಲಿತ ಸಂಘಟನೆಗಳ ಹೋರಾಟದಲ್ಲಿ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ 1972ರಲ್ಲಿ ಪ್ರಾರಂಭವಾಗಿ ನಮ್ಮ ರಾಜ್ಯ ಸಂಚಾಲಕರಾದ ಡಿ.ಎಂ. ತಿಮ್ಮರಾಯಪ್ಪನವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿ ಪ್ರಾರಂಭವಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಡಾಕ್ಟರ್ ಎಂ. ಚಂದ್ರಶೇಖರ್ ಅವರ ಒಂದು ಮಾರ್ಗದರ್ಶನದಲ್ಲಿ 72ರ ಸಮಯದಲ್ಲಿ ಪ್ರಾರಂಭವಾದಂತಹ ಈ ಒಂದು ದಲಿತ ಕ್ರಿಯಾ ಸಮಿತಿ ನಿರಂತರ ಹೋರಾಟಗಳನ್ನು ಮಾಡಿಕೊಂಡು ದಲಿತ ಚಳವಳಿಗಳನ್ನು ನಡೆಸಿಕೊಂಡು ದಲಿತರ ಪರ ಹೋರಾಟಗಳನ್ನು ನಂಬಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಎಂ. ಚಂದ್ರಶೇಖರ್ ಅವರಿಗೆ 2002ರಲ್ಲಿ ಅವರು ಮಾಡಿದಂಥ ಸಮಾಜ ಸೇವೆಗಾಗಿ ಹಾಗೂ ಶೈಕ್ಷಣಿಕ ಸೇವೆಗಾಗಿ ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನ ನೀಡಿ ಗೌರವಿಸಿರ್ತಾರೆ. ಅದೇ ರೀತಿ ಡಾಕ್ಟರೇಟ್ ಏನು ನಮ್ಮ ಲಂಡನ್ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರೇಟ್ ಪದವಿ ನೀಡಿದರು. ಅದೇ ಒಂದು ಯೂನಿವರ್ಸಿಟಿಯಲ್ಲಿ ನಮ್ಮ ಡಾಕ್ಟರ್ ಎಂ. ಚಂದ್ರಶೇಖರ್ ಅವರಿಗೆ ಡಾಕ್ಟರೇಟ್ ಪದವಿ ನೀಡಿರುತ್ತಾರೆ. ಅದೇ ರೀತಿಯಾಗಿ ಇನ್ನೂ ಅನೇಕ 30 ಪ್ರಶಸ್ತಿಗಳನ್ನು ಅವರು ಪಡೆದಿರ್ತಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಈ ಒಂದು ನಿಟ್ಟಿನಲ್ಲಿ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನು ನೀಡಿ 20 ವರ್ಷಗಳ ಕಳೆದಂತ ಒಂದು ಸಂದರ್ಭದಲ್ಲಿ ಒಂದು ಸಿಲ್ವರ್ ಜೂಬ್ಲಿ ಹಬ್ಬವನ್ನು ಆಚರಿಸಬೇಕಂತ ನಮ್ಮ ಸಮಿತಿಯಿಂದ ತೀರ್ಮಾನಿಸಿದ್ದೀವಿ. ಅದಕ್ಕೆ ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಸಂಯುಕ್ತ ರಂಗದ ಒಂದು ಅಡಿಯಲ್ಲಿ ಎಲ್ಲ ಸಂಘಟನೆಗಳು ಸೇರಿ ಈ ತಿಂಗಳ 17ರಂದು ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ವಿಜೃಂಭಣೆಯಿಂದ ಈ ಒಂದು ಬೆಳ್ಳಿ ಹಬ್ಬವನ್ನು ಆಚರಿಸಬೇಕಂತ ತೀರ್ಮಾನ ಮಾಡಿರ್ತಾರೆ. ಆದ್ದರಿಂದ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ದಲಿತ ಕ್ರಿಯಾ ಸಮಿತಿ ಮುಖಾಂತರ 1,000 ಜನರನ್ನ ನಾವು ಇಲ್ಲಿಂದ ಕರೆದುಕೊಂಡು ಆ ಒಂದು ಕಾರ್ಯಕ್ರಮಕ್ಕೆ ಹೋಗುವ ಸಲುವಾಗಿ ಈ ಒಂದು ಪ್ರೆಸ್ ಮೀಟ್ ಅನ್ನು ಕರೆದಿರುತ್ತೇವೆ. ಆದ್ದರಿಂದ ತಾವುಗಳು ಈ ಒಂದು ಕಾರ್ಯಕ್ರಮದ ಒಂದು ರೂಪುರೇಷೆಗಳನ್ನು ಸ್ವಲ್ಪ ಪ್ರಚಾರ ಮಾಡಿ ಜನರಿಗೆ ಮುಟ್ಟುವ ರೀತಿಯಲ್ಲಿ ನಿಮ್ಮ ಪತ್ರಿಕಾ ಮಾಧ್ಯಮ ಗೋಷ್ಠಿಗಳಲ್ಲಿ ಪ್ರಚಾರ ಮಾಡಿ ಅನುಕೂಲ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ತಾಲೂಕು ಸಂಚಾಲಕರು ಈ ದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿರೋ ಉದ್ದೇಶ, ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಎಂ. ಚಂದ್ರಶೇಖರ್ ಅವರ 60 ವರ್ಷಗಳ ಸುದೀರ್ಘ ದಲಿತ ಹೋರಾಟ ಮತ್ತು ವಿದ್ಯಾಕ್ಷೇತ್ರಗಳಿಗಾಗಿ ಸಮರ್ಪಿಸಿಕೊಂಡಿದ್ದಾರೆ. ಈ ಒಂದು ಸೇವೆಯನ್ನು ಕರ್ನಾಟಕ ಸರ್ಕಾರ ಗುರುತಿಸಿ ಏಪ್ರಿಲ್ 14, 2002ರಲ್ಲಿ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನು ನೀಡಿರುತ್ತಾರೆ. ಇದರ ಒಂದು ಪ್ರಯುಕ್ತವಾಗಿ ಈ ಪ್ರಶಸ್ತಿ ಕೊಟ್ಟು ಸುಮಾರು 25 ವರ್ಷಗಳು ಕಳೆದಿರುತ್ತದೆ. 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸಲು ಜಿಲ್ಲಾ ಸಮಿತಿಯಲ್ಲಿ ತೀರ್ಮಾನ ಮಾಡಿರ್ತಾರೆ. ಇದರ ಒಂದು ಉದ್ದೇಶದಿಂದ ದಿನಾಂಕ 17/6/2026ರಂದು ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ಆಚರಣೆ ಮಾಡಲು ತೀರ್ಮಾನಿಸಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸುಮಾರು ಒಂದೊಂದು ತಾಲೂಕಿನಿಂದ 1,000 ಜನ ಮತ್ತು ತಮಟೆಗಳೊಂದಿಗೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಿರುತ್ತಾರೆ. ಇದರಿಂದ ನಾವು ನಮ್ಮ ತಾಲೂಕು ಶಾಖೆ ಕಡೆಯಿಂದ
ನಮ್ಮ ಸಮಿತಿ ಕಡೆಯಿಂದ ಇನ್ನೂ ಹಲವಾರು ಸಂಘಟನೆಗಳ ಪರವಾಗಿ ಸುಮಾರು 1000 ಜನರು ಈ ತಾಲೂಕಿನಿಂದ ವಾಹನಗಳನ್ನು ಮಾಡಿಕೊಂಡು ನಾವು ಸಿದ್ಧತೆ ಮಾಡಿಕೊಂಡ ಕಾರ್ಯಕ್ರಮಕ್ಕೆ ಹೋಗುವುದಕ್ಕೆ ನಾವು ತೀರ್ಮಾನಿಸ್ಕೊಂಡಿದ್ದೇವೆ. ಈ ಒಂದು ಸಮಾರಂಭದ ಬಗ್ಗೆ ತಾವೆಲ್ಲರೂ ಪತ್ರಿಕಾ ವರದಿಗಾರರು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ ಪ್ರಚಾರ ಮಾಡಲು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ.